Audio Jungle. Audio Jungle. ಡ್ರಗ್ಸ್ ದಂಧೆಯಲ್ಲಿ ರಾಗಿಣಿ ಮತ್ತು ಸಂಜನಾ ಸುತ್ತ ಕೇಸ್ ಮತ್ತಷ್ಟು ಬಲವಾಗ್ತಿದೆ. ಈ ಇಬ್ಬರು ನಟಿಮಣಿಯರು ನಶೆರಾಣಿಯರು ಎನ್ನುವುದು ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಇದಕ್ಕೆ ಪೂರಕ ವರದಿ ಕೂಡ ಈಗ ಪೊಲೀಸರ ಕೈ ಸೇರಿದೆ. ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಎಸ್ಎಲ್ ವರದಿ ಬಂದಿದ್ದು, ಅದರಲ್ಲಿ ಸಂಜನಾ ಮತ್ತು ರಾಗಿಣಿ ಇಬ್ಬರು ಡ್ರಗ್ಸ್ ಸೇವನೆ ಮಾಡುತ್ತಿದ್ದರು ಎನ್ನುವುದು ಗೊತ್ತಾಗಿದೆ. ಇಷ್ಟಕ್ಕೂ ಡ್ರಗ್ಸ್ ಕೇಸ್ನಲ್ಲಿ ಸಂಜನಾ ಮತ್ತು ರಾಗಿಣಿಯನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದರು. ಆದರೆ ಇವರಿಬ್ಬರ ಮನೆಯಲ್ಲಿ ಡ್ರಗ್ಸ್ ಸಿಕ್ಕಿರಲಿಲ್ಲ. ಹಾಗಿದ್ದರೂ ಇವರಿಬ್ಬರು ನಶೆರಾಣಿಯರು ಎನ್ನುವ ಬಗ್ಗೆ ಹಲವು ಖಚಿತ ಮಾಹಿತಿ ಪೊಲೀಸರ ಕೈಯಲ್ಲಿತ್ತು. ಇದೇ ಕಾರಣಕ್ಕೆ ಇವರಿಬ್ಬರ ಮೆಡಿಕಲ್ ಟೆಸ್ಟ್ ನಡೆಸಿದಾಗ ಡ್ರಗ್ಸ್ ಸೇವನೆ ಬಗ್ಗೆ ಮಾಹಿತಿ ಸಿಗದಿದ್ದರೂ ನಂತರ ಕೂದಲಿನ ಸ್ಯಾಂಪಲ್ ಪಡೆದು ಅದನ್ನ ಹೈದರಾಬಾದ್ನ ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಕಳಿಸಲಾಗಿತ್ತು. ಹೀಗೆ ಇವರಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಲು ಕೆಸಿ ಜನರಲ್ ಆಸ್ಪತ್ರೆಗೆ ಕರೆತಂದಿದ್ದಾಗಲೇ ಈ ನಟಿಯರಿಬ್ಬರು ಗಲಾಟೆ ಮಾಡಿಕೊಂಡಿದ್ದರು. ಡ್ರಗ್ಸ್ ಟೆಸ್ಟ್ ವೇಳೆ ಎಲ್ಲಿ ತಾವು ತಗಲಾಕೊಳ್ತೀವೇನೋ ಎಂಬ ಭಯ ಇವರಿಬ್ಬರಿಗೂ ಅಂದೇ ಕಾಡುವುದಕ್ಕೆ ಶುರುವಾಗಿತ್ತು. ಈಗ ಎಫ್ಎಸ್ಎಲ್ ವರದಿ ಕೈ ಸೇರಿದಾಗ ಸಂಜನಾ, ರಾಗಿಣಿ ಸೇರಿದಂತೆ 8 ಜನರು ಡ್ರಗ್ಸ್ ಸೇವಿಸಿರೋದು ಗೊತ್ತಾಗಿದೆ. ಇದೇ ಮೊದಲ ಬಾರಿಗೆ ಕರ್ನಾಟಕದ ಪೊಲೀಸರು ಕೂದಲಿನ ಸ್ಯಾಂಪಲ್ ಕಳಿಸಿದ್ದರಿಂದ ಪ್ರಕರಣದಲ್ಲಿ ಹೆಚ್ಚಿನ ಸಾಕ್ಷ್ಯ ಪೊಲೀಸರ ಕೈ ಸೇರಿದೆ. ಸುಮಾರು 1 ವರ್ಷದ ಮಟ್ಟಿಗೆ ಈ ರಕ್ತದ ಡ್ರಗ್ ಸ್ಯಾಂಪಲ್ಸ್ ಇರುತ್ತಂತ ನಮಗೆ ಗೊತ್ತಾಯಿತು. ಆ ಕಾರಣದಿಂದ ಈ ಕೆಲವು ಪ್ರಕರಣಗಳಲ್ಲಿ ನಾವು ಹೋದ ವರ್ಷ ಆರೋಪಿಗಳದ್ದು ಕೂದಲನ್ನು ಸಂಗ್ರಹಿಸಿ ಹೈದರಾಬಾದ್ CFSL ಅಂದರೆ ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಗೆ ಕಳಿಸ್ಕೊಟ್ಟಿದ್ವಿ. ಇದು ಕರ್ನಾಟಕ ಪೊಲೀಸಿಂದ ಪ್ರಥಮ ಬಾರಿಗೆ ಡ್ರಗ್ ಪ್ರಕರಣದಲ್ಲಿ ಈ ರೀತಿ ಕೂದಲು ಮಾದರಿಯನ್ನು ತಗೊಂಡು ಕಳಿಸ್ಕೊಳ್ಳುವಂಥದ್ದು ಇದು ಪ್ರಥಮ ಬಾರಿಗೆ ಆಗಿದೆ. ಇನ್ನು ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಕೂಡ ಎಫ್ಎಸ್ಎಲ್ ವರದಿ ನೋಡಿ ಖುಷಿಯಾಗಿದ್ದಾರೆ. ವೈಜ್ಞಾನಿಕ ಸಾಕ್ಷ್ಯದಿಂದ ಈ ಪ್ರಕರಣಕ್ಕೆ ಹೆಚ್ಚಿನ ಬಲ ಬಂದಿದೆ ಎಂದು ಕಮಿಷನರ್ ಹೇಳಿದ್ದಾರೆ. ಫಾರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿಯಿಂದ ಅಲ್ಲಿ ಒಂದು ನಮಗೆ ಸಕಾರಾತ್ಮಕ ವರದಿಯನ್ನು ಪಡೆದಿದ್ದೀವಿ. ಅದರಲ್ಲಿ ಈ ಅಪರಾಧಿಗಳು ಯಾರು ಈ ಕೇಸಲ್ಲಿ ಭಾಗಿಯಾಗಿದ್ದರು, ಅವ್ರ ಬಗ್ಗೆ ಅವರು ಕನ್ಸ್ಯೂಮ್ ಮಾಡಿದ್ದಾರೆ ಇಲ್ವಾ ಅಂತ ಅದು ಪತ್ತೆ ಮಾಡಲಿಕ್ಕೆ ನಮ್ಮ ತನಿಖಾ ಮಾಡೋ ಅಧಿಕಾರಿಯವರು ಹೇರ್ ಈ ಕೂದಲು ಅದನ್ನು ಅಲ್ಲಿಂದ ತೆಗೆದು ಅದು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿಗೆ ಹೈದರಾಬಾದ್ ಕಳಿಸಿ ಆ ಬಗ್ಗೆ ಈಗ ಒಂದು ವರದಿಯನ್ನು ಪಡೆದಿದ್ದಾರೆ. ಇದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ನಿಂದ ನಾವು ಅದರಲ್ಲಿ ಕೆಲವು ಅಪರಾಧಿಗಳು ಏನು ಅದರಲ್ಲಿ ಪಾತ್ರ ಇತ್ತು ಅದಕ್ಕೆ ನಾವು ಕೋರ್ಟ್ ಮುಂದೆ ಟ್ರಯಲ್ ಟೈಮಲ್ಲಿ ಅದು ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಮೊದಲಿಗೆ 2800 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಿಸಿಬಿ ಕೋರ್ಟ್ಗೆ ಸಲ್ಲಿಕೆ ಮಾಡಿತ್ತು. ಈಗ ಡ್ರಗ್ಸ್ ಕೇಸ್ಗೆ ಸಂಬಂಧಿಸಿದಂತೆ ಎಫ್ಎಸ್ಎಲ್ ವರದಿಯ ಜೊತೆಗೆ 10 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಇನ್ನೂ ಕೆಲ ಆರೋಪಿಗಳು ತಲೆಮರೆಸಿಕೊಂಡಿದ್ದು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ 1 ವರ್ಷದವರೆಗಿನ ಸಾಕ್ಷ್ಯ ಸಂಗ್ರಹಿಸಲು ಕೂದಲಿನ ಸ್ಯಾಂಪಲ್ ಪಡೆಯಬಹುದು ಎಂಬ ಆತಂಕ ಆರೋಪಿಗಳನ್ನ ಕಾಡುತ್ತಿರುವುದು ಸ್ಪಷ್ಟ.